ನಮಸ್ಕಾರ ಸ್ನೇಹಿತರೆ. ಪೋಸ್ಟ್ ಆಫೀಸ್ನಲ್ಲಿ ಹಳೆ ಖಾತೆ ಇದ್ದವರಿಗೆ ಹೊಸ ನಿಯಮ. ಏನಪ್ಪ ಅಂದರೆ ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅಂತ್ಯ ಕಚೇರಿಯಲ್ಲಿ ಉಳಿತಾಯ ಖಾತೆ ಹೊಂದಿದವರಿಗೆ ಇದೀಗ ಮಹತ್ವದ ಸುದ್ದಿಯೊಂದು ಇದೆ. ಹಾಗಿದ್ದರೆ ಏನು ಆ ಸುದ್ದಿ? ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಹಳೆ ಖಾತೆ ಇದ್ದವರಿಗೆ ಇದು ವಿಡಿಯೋ ಅನ್ವಯವಾಗುತ್ತದೆ ಸ್ನೇಹಿತರೆ. ಏನಪ್ಪ ಅಂದರೆ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಖಾಸಗಿ ಹಣಕಾಸು ಮತ್ತು ಹೂಡಿಕೆ ವಲಯದಲ್ಲಿ ಮಹತ್ವದ ಬದಲಾವಣೆಯನ್ನು ತರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ. ಅಂಚೆ ಕಚೇರಿ ಉಳಿತಾಯ ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಸ್ನೇಹಿತರೆ. ಸೊ ಇನ್ನು ಮುಂದೆ ಏನಪ್ಪ ಅಂದರೆ ಅಂಚೆ ಕಚೇರಿಯಲ್ಲಿ ಯಾವುದೇ ಪ್ರಮುಖ ಹಣಕಾಸಿನ ವಹಿವಾಟುಗಳನ್ನು ನಡೆಸುವುದಕ್ಕೆ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ಸ್ನೇಹಿತರೆ. ಆದಾಯ ತೆರಿಗೆ ನಿಯಮಗಳ 2026ರ ಅಡಿಯಲ್ಲಿ ಹೊಸ ಬದಲಾವಣೆಯನ್ನು ಮಾಡಲಾಗುತ್ತಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹೊಸ ಬದಲಾವಣೆಯನ್ನು ಮಾಡಲಾಗುತ್ತಿದೆ. ಅಂಚೆ ಕಚೇರಿಯಲ್ಲಿ ಹಣ ಠೇವಣಿ ಇಡುವುದು ಅಥವಾ ಹಿಂಪಡೆಯುವುದು ಸಂದರ್ಭದಲ್ಲಿ ಗ್ರಾಹಕರು ತಮ್ಮ ಪ್ಯಾನ್ ಸಂಖ್ಯೆಯನ್ನು ನೀಡುವುದು ಈಗ ಅನಿವಾರ್ಯವಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಏನಾದರೂ ಠೇವಣಿ ಇಡಬೇಕು ಅಥವಾ ನಾವು ವಾಪಸ್ ಪಡಿಬೇಕಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಇರಲೇಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರ್ಯಾರೆಲ್ಲ ಪ್ಯಾನ್ ಕಾರ್ಡ್ ಇದೆಯೋ ಅವರಿಗೆ ಇಟ್ಕೊಳ್ಳಿ, ಆ್ಯಂಡ್ ಯಾರ್ಯಾರು ಇಲ್ವೋ ಅವರು ದಯವಿಟ್ಟು ಪ್ಯಾನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ತೆರಿಗೆ ಪಾವತಿಯಲ್ಲಿ ಪಾರದರ್ಶಕತೆಯನ್ನು ತರಲು ಮತ್ತು ಹೂಡಿಕೆ ಮೇಲೆ ನಿಗಾ ಇಡಲು ಕೇಂದ್ರ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಸ್ನೇಹಿತರೆ. ಒಂದು ವೇಳೆ ಗ್ರಾಹಕರು ಪ್ಯಾನ್ ಕಾರ್ಡ್ ಹೊಂದಿಲ್ಲ ಅಂದರೆ ಅವರು ಆತಂಕ ಪಡುವ ಅಗತ್ಯ ಇಲ್ಲ. ಅಂಥವರಿಗಾಗಿ ಸರ್ಕಾರ ನಮೂನೆ 97 ಫಾರ್ಮನ್ನು ಪರಿಚಯಿಸಿದೆ. ಪ್ಯಾನ್ ಕಾರ್ಡ್ ಇಲ್ಲದವರು ಈ ಫಾರ್ಮನ್ನು ಭರ್ತಿ ಮಾಡಬೇಕು. ಚಿಂತೆ ಮಾಡಬೇಡಿ ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಒಂದು ಫಾರ್ಮನ್ನು ಕೊಡ್ತಾರೆ, ಅದನ್ನು ಭರ್ತಿ ಮಾಡಿದರೆ ಸಾಕು ಸ್ನೇಹಿತರೆ. ಪ್ಯಾನ್ ಕಾರ್ಡ್ ಮುಂದೆ ಆದರೂ ಬೇಕಾಗ್ತದೆ, ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಇಲ್ಲ ಅಂದರೂ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ತಮ್ಮ ಹೆಸರು ಮತ್ತು ವಿಳಾಸ, ವಹಿವಾಟಿನ ಭತ್ತದ ವಿವರಗಳಿಂದ ಅಗತ್ಯ ಗುರುತಿನ ಚೀಟಿಯನ್ನು ಸಲ್ಲಿಸಿ ವ್ಯವಹಾರವನ್ನು ಮಾಡಬಹುದು. ಇನ್ನು ಮತ್ತೊಂದು ಪ್ರಮುಖ ಬದಲಾವಣೆ ಏನಪ್ಪ ಅಂದರೆ ಅಂಚೆ ಕಚೇರಿ ಹೂಡಿಕೆ ಮೇಲಿನ ಬಡ್ಡಿಗೆ ಅನ್ವಯವಾಗುವ ತೆರಿಗೆಯಿಂದ ವಿನಾಯಿತಿ ಪಡೆಯಲು ಈ ಹಿಂದೆ ನೀಡ್ತಾ ಇದ್ದ 15 ಫಾರ್ಮ್ಗಳ ಬದಲಿಗೆ ಈಗ ನಿಮ್ಮನ್ನೇ 121 ಫಾರ್ಮನ್ನು ನೀಡಬೇಕಾಗುತ್ತದೆ. ವರ್ಷಕ್ಕೆ ಯಾವುದೇ ತೆರಿಗೆ ಪಾವತಿಸುವ ಅಗತ್ಯವಿಲ್ಲದ ಆದಾಯ ಹೊಂದಿರುವವರು ಮತ್ತು ಈ ಫಾರ್ಮನ್ನು ಸಲ್ಲಿಸಿ ಅಂದರೆ TDSSನಿಂದ ತಪ್ಪಿಸಿಕೊಳ್ಳಬಹುದು. ಪ್ರತಿ ಹೊಸ ಆರ್ಥಿಕ ವರ್ಷಕ್ಕೂ ಇದನ್ನು ಪ್ರತ್ಯೇಕವಾಗಿ ಸಲ್ಲಿಸಬೇಕಾಗಿ ಬರಬಹುದು. ಸೊ ಈ ಹೊಸ ನಿಯಮಗಳ ಕೇವಲ ಉಳಿತಾಯ ಖಾತೆಗಳಿಗೆ ಮಾತ್ರವಲ್ಲದೆ ಅಂದರೆ ಹೆಸರ ಠೇವಣಿ ಖಾತೆ ತೆರೆಯುವಿಕೆ ಮತ್ತು ದೊಡ್ಡ ಮೊತ್ತದ ಹಣ ಹಿಂಪಡೆಯುವಿಕೆಗೆ ಕೂಡ ಅನ್ವಯವಾಗುತ್ತದೆ ಸ್ನೇಹಿತರೆ. ಇದಕ್ಕೆ ಸದ್ಯಕ್ಕೆ ಹಳೆಯ ವ್ಯವಸ್ಥೆಯು ಚಾಲ್ತಿಯಲ್ಲಿದ್ದರೂ ಡಿಜಿಟಲ್ ವ್ಯವಸ್ಥೆ ಪೂರ್ಣಗೊಂಡ ತಕ್ಷಣ ಈ ಹೊಸ ಫಾರ್ಮ್ಗಳನ್ನು ಕಡ್ಡಾಯವಾಗಲಿದೆ ಸ್ನೇಹಿತರೆ. ಈ ಮಾಹಿತಿಯಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಮತ್ತು ಏನಾದರೂ ಹೊಸ ನ್ಯೂಸ್ ಬಂದರೆ ಹೊಸ ಅಪ್ಡೇಟ್ ಬಂದರೆ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನೀವು ವಿಡಿಯೋನ ನೋಡಬೇಕಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಜಲ್ದಿ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಂತ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವ್ದಾದ್ರು ಹೊಸ ನ್ಯೂಸು ಮತ್ತು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಡೈಲಿ ಅಪ್ಡೇಟ್ ಏನು ಬರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಮತ್ತು ಸ್ನೇಹಿತರೆ, ಮುಂದಿನ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ ಬಾಯ್.